ಪ್ರತಿನಿತ್ಯ ಒಂದು ದಿನಶೈಲಿ. ನಾನು ಹ್ಯಾಬಿಟ್ ಜಾಸ್ತಿ ಗುರುಗಳೇ ಮೊದ್ಲು. ಅಂದ್ರೆ ಬೀಡಿ ಸಿಗರೇಟ್ ಜಾಸ್ತಿ ಚಿಕ್ಕ ವಯಸ್ಸೇನಂತ ಆದ್ರೆ ಗುರುಗಳೇ ಇದು ಅಭ್ಯಾಸ ಚಟ ಅನ್ನೋದು ಕಲ್ತು ನೋಡಿ ಕಲ್ತಿರೋದು. ಜನ ಅದ್ರೊಳಗೆ ಏನೋ ಐತೆ ಆನಂದ, ಎಣ್ಣೆ ಒಳಗೆ ಈ ಭಂಗಿ ಒಳಗೆ ಈ ರೀತಿ. ಆದ್ರೆ ಹೇ ಗುರುಗಳೇ ಇದ್ರ ಮುಂದೆ ಇದೆಲ್ಲ ಟುಸ್ ಪಡಾಗೇನಾಯ್ತು. ಇದ್ರ ಮುಂದೆ ಎಲ್ಲವೂ ಶೂನ್ಯನೇ ಅಲ್ಲ ಗುರುಗಳೇ. ಈಗ ನಮ್ಮ ಜನಕ್ಕೆ ಏನಕ್ ಮಾಡ್ತಾರೆ ಅಂದ್ರೆ ಅವೆಲ್ಲ ಆನಂದ ಐತ ಅದ್ರೊಳಗೆ ಅಂತ ಮಾಡ್ತಾರೆ. ಇದು ಅದಕ್ಕಿಂತ ದುಪ್ಪಟ್ಟು ಆನಂದ ಐತಲ್ಲ. ಅಂದ್ರೆ ಅವ್ರು ಏನಕ್ಕೆ ಮಾಡ್ತಾರೆ, ಈಗ ನಾವು ರೀಸನ್ ಕೊಡ್ಬೇಕು ಯಾರಿಗೆ ಒಬ್ರು ಏನಾನ ಒಂದ್ ಬಿಡ್ಬೇಕು ಒಂದ್ ಹ್ಯಾಬಿಟ್. ಏನಕ್ ಮಾಡ್ತೀಯಪ್ಪ ಅಂತಂದ್ರೆ ನನ್ಗೆ ಆನಂದ ಸಿಗುತ್ತೆ ಮಾಡ್ತೀನಿ ಅಂತಾರೆ. ಈ ಟೆನ್ಷನ್ ಏನೋ ಮರೆಯಕ್ ಮಾಡ್ತೀನಿ ಅಂತಾರೆ. ಮನೆ ಟೆನ್ಷನ್ ಸಾಲ ಟೆನ್ಷನ್ ಅಂತಾರೆ. ಆದ್ರೆ ಇದ್ರೊಳಗೆ ಗುರುಗಳೇ ಇವ್ರೊಳಗೆಲ್ಲ ಏನೋ ಟೆನ್ಷನ್ ಗಿಂಕ್ಷನ್ ಎಲ್ಲ ಒಂದ್ ಸ್ವಲ್ಪ ಹೊತ್ತೋಗಿ ಧ್ಯಾನ ಕೂತ್ಕೊಂಡು ದೇವಿ ಪೂಜೆ ಆಗಿರ್ಬೋದು, ಒಂದ್ ಮಾನಸಿಂದ ಅಧ್ಯಯನ ಮಾಡ್ಬಿಟ್ಟು ಧ್ಯಾನ ಮಾಡ್ಬಿಟ್ರೆ ಅದೆಲ್ಲ ಮರ್ತೋಗ್ಬಿಡುತ್ತೆ. ಸೊ ಇದೆಲ್ಲ ನನ್ನವಲ್ಲ ಮಾರ ಹೊಲ್ಟೋಗ್ರಿ ಅಂತ ಅನ್ಸಂಗಾಗುತ್ತೆ. ಎಲ್ಲ ನನ್ನವಲ್ಲ ಇದೆಲ್ಲ ಇವ ದೇಹಕ್ಕೆ ಸಂಬಂಧಿಸಿರೋದು ಇದೆಲ್ಲ. ನಂದಲ್ಲಪ್ಪ ಇದು ಅಂತ. ನಾನು ಬೇರೆ ಅಲ್ಲ, ದೇವಿನೇ ಬೇರೆ ಅಲ್ಲ, ನಾನೇ ದೇವಿ, ಆ ದೇವಿನೇ ನಾನು. ಆತ್ಮಸ್ವರೂಪದಲ್ಲಿ ಆತ್ಮಸ್ವರೂಪ ಗುರುಗಳೇ. ಆತ್ಮಸ್ವರೂಪದಲ್ಲಿ ದೇವಿ ಇದ್ದಾಳೆ. ಹೌದು.